ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ಈ ಪ್ಲೇಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮೈಸೂರು ಹೆಬ್ಬಾಳ್ ಲಕ್ಷ್ಮೀಕಾಂತ್ ಟೆಂಪಲ್ ವಿತ್ ಕಲ್ಯಾಣ ಮಂಟಪ. ತುಂಬ ಚೆನ್ನಾಗಿದೆ. ಇದು ಮದುವೆಗಳಿಗೆ ಬುಕ್ಕಿಂಗ್ ಮಾಡಿದ್ರೆ ಓನ್ಲಿ 75,000 ಮಾತ್ರ ನೀವು ಬುಕ್ಕಿಂಗ್ ಮಾಡ್ಬೋದು. ಯಾರಾದರೂ ಕೂಡ ನಾವು ಬುಕ್ಕಿಂಗ್ ಮಾಡೋಕ್ಕಂತ ಹೋಗಿದ್ವಿ. ಇಲ್ಲಿ ತುಂಬ ಫೆಸಿಲಿಟಿ ಇದೆ. ಡೆಕೋರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಗಂಡು ಹೆಣ್ಣು ಕರ್ಕೊಬರ್ಬೋದು. ಆದರೆ ತುಂಬ ಎಲ್ಲ ಥರ ಫೆಸಿಲಿಟಿ ಇದೆ. ಬಸ್ಸು 116ನೇ ನಂಬರ್ ಬಸ್ಸು, 119ನೇ ನಂಬರ್ ಬಸ್ಸು. ಇದು ಡೈನಿಂಗ್ ಹಾಲು. ಇದು ಡೆಕೋರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಅದೇ ನಾವು ಬೇರೆ ಕಡೆ ಮಾಡಿಸಿದ್ರೆ ಇದನ್ನು 3 ಲಕ್ಷ ರೂಪಾಯಿ ಆಗುತ್ತೆ ಈ ಚೌಟ್ರಿಗೆ. ಡೈನಿಂಗ್ ಹಾಲಲ್ಲಿ 500 ಜನ ಒನ್ ಟೈಮ್ ಊಟ ಮಾಡ್ಬೋದು. ವಾಶ್ರೂಮ್ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ಡೈನಿಂಗ್ ಹಾಲ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಇದು ಚೌಟ್ರಿ, ಇದು ಕಲ್ಯಾಣ ಮಂಟಪ. 1,000 ಜನಕ್ಕಿಂತ ಜಾಸ್ತಿ ಕೂರ್ಬೋದು. ಅಷ್ಟು ಚೆನ್ನಾಗಿದೆ, ಕ್ಲೀನ್ ಆ್ಯಂಡ್ ನೀಟ್ ಇದೆ. ಡೆಕೋರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಡೆಕೋರೇಷನ್ ಮಾಡಬೇಕು ಅಂದರೆ ಕಮ್ಮಿ ಅಂದರೆ 2 ಲಕ್ಷ 3 ಲಕ್ಷ ರೂಪಾಯಿ ಬೇಕು. ನೋಡಿ ಎಲ್ಲ ಡೆಕೋರೇಷನ್ ಅವರೇ ಮಾಡಿಸಿದ್ದಾರೆ. ರಕ್ತ ಚಂದನ ಟೈಲ್ಸಿಂದ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಮಗೆ ಕಲ್ಯಾಣ ಮಂಟಪ ಆರ್ಚ್ ಇದೆಯಲ್ಲ, ಅದನ್ನು ತಂದು ಮಧ್ಯೆ ಸೆಂಟ್ರಲ್ ಇಟ್ಕೊಡ್ತಾರೆ. ನಾವು ಸುತ್ತ ಜನಗಳು ಕೂರ್ಬೋದು. ನೋಡಿ ಕಲ್ಯಾಣ ಮಂಟಪ ಕೂಡ ಎಷ್ಟು ನೀಟಿದೆ. ರಿಸೆಪ್ಷನ್ ಮಾಡಬೇಕಾದ್ರೆ ಮತ್ತು ಫಂಕ್ಷನ್ ಮಾಡಬೇಕಾದ್ರೆ ಗಂಡು ಹೆಣ್ಣಿಗೆ ಆರ್ತಕ್ಷತೆ ಅವೆಲ್ಲ ಮಾಡಬೇಕಾದ್ರೆ ಇಲ್ಲಿ ಇದನ್ನು ಕಲ್ಯಾಣ ಮಂಟಪನ ಸೈಡ್ಗೆ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ಇದು ವಧುವರರ ಕೊಠಡಿ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಳಗಡೆ ಹೀಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದು ಒಂದು ಕಾಟ್ ಇದೆ, 2 ಪಿಲ್ಲೋ, ಒಂದು ಬ್ಲ್ಯಾಂಕೆಟ್, ಸೋಫಾ ಸೆಟ್ ಇದೆ, ಒಂದು ಮಿರರ್ ಇದೆ, ಒಂದು ಅಲ್ಮೇರಿ ಇದೆ, ವಾಶ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಲಿಕ್ಕೆ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ನೋಡಿ ಯಾರಾದರೂ ಕೂಡ ಬುಕ್ ಮಾಡ್ಬೋದು. 75,000 ಅಂದರೆ ಯಾರಿಗುಂಟು ಯಾರಿಗಿಲ್ಲ ನೋಡಿ. ಅದೇ ನಾವು ಸಿಟಿಲಿ ಮಾಡ್ತೀವಿ ಅಂದರೆ 3 ಲಕ್ಷ 4 ಲಕ್ಷ ರೂಪಾಯಿ ಬೇಕು ಬುಕ್ಕಿಂಗ್ ಮಾಡೋಕ್ಕೆ. ಒಂದು ಮದುವೆ ಮಾಡಬೇಕಂದ್ರೆ ನಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ತೋಗ್ಬಿಡುತ್ತೆ. ನೋಡಿ ವಾಶ್ರೂಮ್ ಕೂಡ ಒಂದು ಮಿರರು, ಒಂದು ಶಿಂಕ್ ಎಲ್ಲ ಇದೆ, ಅಟ್ಯಾಚ್ ಬಾತ್ರೂಮು. ಹಾಗೆ ನೆಕ್ಸ್ಟ್ ಇನ್ನು ಮದುವೆ ಹುಡುಗನ ಕಡೆಯವರಿಗೆ ರೂಮ್ಗಳು ಸುಮಾರು 16 ರೂಮ್ 18 ರೂಮೇ ಇದೆ. ಸಮಭಾಗ ತೊಗೋಬೇಕಂದ್ರೆ 8 ರೂಮ್ಗಳು ತೊಗೋಬೋದು. ಅವೈಲೇಬಲ್ ಇದೆ. ನೋಡಿ ಈ ಪ್ಲೇಸಿಂದ ಮೇಲ್ಗಡೆ 10 ಸಿಡಿಗಳು ಹೋದರೆ ನಮಗೆ ರೂಮ್ಗಳು ಸಿಕ್ಕುತ್ತೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದನ್ನು ನಿಮಗೆ ತೋರಿಸಿಲ್ಲ ನಾನು. ಡೈನಿಂಗ್ ಹಾಲಲ್ಲಿ ನೋಡಿ 500 ಜನ ಕೂರ್ಬೋದು. ಲಕ್ಷ್ಮೀಕಾಂತ್ ಒಂದು ಫೋಟೋ ಇಟ್ಟಿದೆ. ಇದು ಔಟ್ಸೈಡ್ ಸರೌಂಡಿಂಗ್ ನಿಮ್ಗೆ ತೋರಿಸ್ತಾ ಇರೋದು. ಹೆಣ್ಣು ಗಂಡನ ಕಡೆಯವರು ಕಾರು, ಬಸ್ಸು, ಲಾರಿ ಏನಾದರೂ ತೊಗೊಬರ್ತಾರಲ್ಲ ವೆಹಿಕಲ್ಸ್ಗಳನ್ನ, ಅದನ್ನು ನಿಲ್ಲಿಸ್ಕೊಳ್ಳೋಕ್ಕೆ ಈ ಪ್ಲೇಸ್ ಇದೆ. ನೋಡಿ ಚೆನ್ನಾಗಿದೆ. ಇದು ಕಿಚನ್ ರೂಮು, ಇದು ಡೈನಿಂಗ್ ಹಾಲು. ನೋಡಿ ಇದು ಫ್ರಂಟ್ ಸೈಡು ಕಲ್ಯಾಣ ಮಂಟಪ. ಇದು ಲಕ್ಷ್ಮೀಕಾಂತ್ ದೇವಸ್ಥಾನ. ಇಲ್ಲಿ ನೋಡಿ ಆರಾಮಾಗಿ ವಿಶ್ರಾಂತಿ ತಗೊಂಡು ಕುತ್ಕೋಬೋದು. ತುಂಬ ಚೆನ್ನಾಗಿದೆ. ಓನ್ಲಿ 75,000 ಮಾತ್ರ ಬುಕ್ಕಿಂಗ್ ಮಾಡಿ. ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಜೋಡಿನ ಎಂಥ ಬಡವರು ಕೂಡ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗ್ಬೋದು. ಹೊರಗಡೆ ನಾವು ಸಿಟಿ ಒಳಗಡೆ ಮಾಡ್ತೀವಿ ಅಂದರೆ 3 ಲಕ್ಷ 4 ಲಕ್ಷ ಬರೀ ಛತ್ರಿಗೆ ಕಟ್ಟಬೇಕಾಗುತ್ತೆ. ಓನ್ಲಿ 75,000 ರೂಪಾಯಿ ಮಾತ್ರ. ಇನ್ನೂ ನಿಮಗೆ ಅಲ್ಲಿ ಕೇಳಿಕೊಂಡ್ರೆ ಕಮ್ಮಿ ಸಿಕ್ಕುತ್ತೆ. ವಿಡಿಯೋ ಇಚ್ಛ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಪ್ಲೇಸಲ್ಲಿ ಹೋಗಿ ಮಾಡಿ, ಮದುವೆನ ಬುಕ್ಕಿಂಗ್ ಮಾಡಿ. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಈ ಪ್ಲೇಸ್ ಒಂದು ಟೈಮ್ ನೋಡಬೇಕು, ಖುಷಿ ಪಡಬೇಕು. ಅಲ್ಲಿ ಆಚೆ ಕಡೆ ಸರೌಂಡಿಂಗ್ ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ. ಇಷ್ಟು ಚೆನ್ನಾಗಿದೆ. ಕುಟರಿಯಲ್ಲಿ ಕುತ್ಕೋಬೋದು. ನೋಡಿ ಅದು ಪಾರ್ಕ್ ಟೈಪ್ ಇದೆ, ಅಲ್ಲಿ ಜಂಗಲ್ ಟೈಪ್ ಇದೆ, ಅಲ್ಲೆಲ್ಲೋ ಕೂರ್ಬೋದು. ಮರ ಗಿಡಗಳು ಬಳ್ಳಿಯಿಂದ ಕೂಡಿದೆ. ಇದು ಅಪೋಲೋ ಮ್ಯಾನೇಜ್ಮೆಂಟ್ ಅವ್ರು ನಡೆಸ್ತಾ ಇರೋದು, ಗೌಡ್ರು ಕ್ಯಾಟಗಿರಿಯವ್ರು ನಡೆಸ್ತಾ ಇರೋದು. ತುಂಬ ಚೆನ್ನಾಗಿದೆ. ಲಕ್ಷ್ಮೀಕಾಂತ್ ದೇವಸ್ಥಾನ ಮುಂದೆ ಮದುವೆ ಮಾಡ್ಕೋತೀನಿ ಅಂದರೆ ಎಷ್ಟು ಖುಷಿ ಇರ್ಬೋದು ಜನರಿಗೆ. ನೀವು ಬಂದು ಈ ದೇವಸ್ಥಾನದ ಪಕ್ಕದಲ್ಲೇ, ಲಕ್ಷ್ಮೀಕಾಂತ್ ದೇವಸ್ಥಾನದ ಪಕ್ಕದಲ್ಲೇ ಲಕ್ಷ್ಮೀಕಾಂತ್ ಕಲ್ಯಾಣ ಮಂಟಪ ಬುಕ್ಕಿಂಗ್ ಮಾಡಿ ಮದುವೆ ಮಾಡ್ಕೊಳ್ಳಿ. ಖುಷಿಯಾಗಿ ಆನಂದದಿಂದ ಮದುವೆ ಮಾಡ್ಕೊಂಡು ಮನೆಗೆ ಹೊರಡಿ. ಯಾರಿಗೆ ಗೊತ್ತಿಲ್ಲ, ನ್ಯೂ ಛತ್ರ ಇದೆ ಇದು ಕಲ್ಯಾಣ ಮಂಟಪ. ಬಂದು ಬುಕ್ಕಿಂಗ್ ಮಾಡಿ. ತುಂಬ ಚೆನ್ನಾಗಿದೆ. ಇಷ್ಟೊಂದು ಆನಂದ ಸಿಕ್ಕಬೇಕಂದ್ರೆ ನಮಗೆಲ್ಲೂ ಸಿಕ್ಕಲ್ಲ. ಇಂಥ ಒಳ್ಳೆ ಕಲ್ಯಾಣ ಮಂಟಪ. ಬಂದು ಬುಕ್ಕಿಂಗ್
ದೇವರ ಆಶೀರ್ವಾದ ನಿಮಗೆ ಸಿಕ್ಕುತ್ತೆ. ನ್ಯೂ ಕಲ್ಯಾಣ ಮಂಟಪ ನೋಡಿ.